ರಾಹುಲ್ ಗಾಂಧಿಗೆ ಆ ತರದ ಎಲೆಕ್ಷನ್ ಬೇಕು. ಇವರ ಅಪ್ಪ, ಇವರ ಅಜ್ಜಿ ಅವಾಗೆಲ್ಲ ಎಲೆಕ್ಷನ್ ನಡೆಸ್ತಾ ಇದಾರಲ್ಲ, ಆ ತರದ ಎಲೆಕ್ಷನ್ ಬೇಕು. ನಾನು ಪ್ರೂಫ್ ಕೊಡ್ತೀನಿ. ನಿಮ್ಮ ತಂದೆ, ನಿಮ್ ತಾತ, ನಿಮ್ ಮುತ್ತಾತ 4 ತಲೆಮಾರವರು ನೀವು ಗೆದ್ದಿದ್ದೇ ಬೋಗಸ್ ಓಟಿಂದ, ಫ್ರಾಡ್ ಓಟಿಂದ, ಡೂಪ್ಲಿಕೇಟ್ ಓಟಿಂದ, ಅಕ್ರಮವಾದಂತ ಮತದಾನದಿಂದನೇ ನಿಮ್ಮ 4 ತಲೆಮಾರಲ್ಲಿ ನೀವು ಗೆದ್ದಿರೋದು. ಈ ತಲೆಮಾರಲ್ಲಿ ಮೋದಿ ಬಂದಿದ್ರಿಂದ ನಮ್ಮ ಆಟ ನಡೀತಾ ಇಲ್ಲ. ನಾನು ಇಷ್ಟು ಹೇಳ್ತಾ ಇದ್ದೀನಿ. ನಿಮ್ ತಲೆಮಾರು ಅಂತ ಇದ್ನಷ್ಟ 1975ನೇ ಇಸ್ವಿಯಲ್ಲಿ ನಾನು ಹೇಳೋದಲ್ಲ, ಅಲಹಾಬಾದ್ ಹೈಕೋರ್ಟ್ ಇಂದಿರಾ ಗಾಂಧಿ ನಿಮ್ಮ ಅಜ್ಜಿ ಇದ್ರಲ್ಲ, ಅಜ್ಜಿ ಚುನಾವಣಾ ಅಕ್ರಮ ಮಾಡಿ, ಮೋಸ ಮಾಡಿ, ದೋಖಾ ಮಾಡಿ, ಜನಗಳಿಗೆ ವಂಚನೆ ಮಾಡಿ ಗೆದ್ದಿದ್ದೀರಾ ಅಂತ ಹೇಳಿ ಆರ್ಡರ್ ಆಯ್ತು. ಇದು ಕಾಪಿ ಇದೆ. ವೋಟರ್ ಡಿಸ್ಕ್ವಾಲಿಫೈ. ಹಂಗೇನ ಮೋದಿ ಅವರು ಡಿಸ್ಕ್ವಾಲಿಫೈ ಆಗೋರನಪ್ಪ ಯಾವ್ದನ ಕೇಸಲ್ಲಿ? ಎನಿಥಿಂಗ್? ಅಲಹಾಬಾದ್ ಹೈಕೋರ್ಟ್. ಎಸ್ ಅವರ್ ಫ್ರೆಂಡ್ ಅವರು. ಅಂದ್ರೆ ನಿಮ್ಮ ಇತಿಹಾಸ, ನಿಮ್ಮ ಕುಟುಂಬದ ಇತಿಹಾಸ ಫ್ರಾಡ್, ಮೋಸ, ವಂಚನೆ ಇದರಲ್ಲೇ ಗೆದ್ದಿರೋದು. ಅದಕ್ಕೆ ಕೋರ್ಟ್ ಸಾಕ್ಷಿ ಇದೆ. ನಮ್ ನರೇಂದ್ರ ಮೋದಿ ಹಿಸ್ಟ್ರಿ ಕೊಡಿ. ಎಲ್ಲಾನ ಕೋರ್ಟ್ ಅಲ್ಲಿ ಅವ್ರ ಮೇಲೆ ಎಲೆಕ್ಷನ್ ಪಿಟಿಷನ್ ಅಂದ್ರೆ ಅಕ್ರಮ ಆಗಿರೋದು ಎಲ್ಲಾದ್ರೂ ಯಾವ್ದಾದ್ರು ಕೋರ್ಟ್ ಅಲ್ಲಿ ಬಂದಿದ್ಯಾ? ಕೋರ್ಟ್ ವರ್ಡಿಕ್ಟ್ ಕೊಟ್ಟಿದ್ಯಾ? ನಿಮ್ಮ ಮೆಂಬರ್ಶಿಪ್ ನ ವಜಾ ಮಾಡಿದಾರ? ಇಲ್ಲ. ನಿಮ್ ಮೆಂಬರ್ಶಿಪ್ ವಜಾ ಮಾಡಿದಾರ ನಿಮ್ಮ ಅಜ್ಜಿದು. ನಿಮ್ಮ ಅಜ್ಜಿ ಹಿಸ್ಟ್ರಿ ಇಟ್ಕೊಂಡು ನೀವು ಮೊಮ್ಮಗ ಇಲ್ಲಿ ಬಂದ್ಬಿಟ್ಟು ನಂದು ಆಗಿದೆ, ಇಲ್ಲಿ ಬೋಗಸ್ ಆಗಿದೆ ಅಂತ ಹೇಳಿದ್ರೆ ಯಾರು ನಂಬ್ತಾರೆ? ಅದೇನ ಭೂತದ ಬಾಯಲ್ಲಿ ಭಗವದ್ಗೀತೆ. ನಿಮ್ ಇತಿಹಾಸ ನೀವು ಪ್ರಶ್ನೆಗಳ ಕೇಳಿದಾರ. ಅಕ್ರಮ ಅದೇನೋ ಮಾದರಿಗಳಂತೆ 11,000 ಏನೋ ಆಗಿದೆ, ಇಲ್ಲೆಲ್ಲ ಇದೆ. ಹಾಗಾದ್ರೆ ನಾನು ಇನ್ನೊಂದು ಚಾಲೆಂಜ್ ಕೊಡ್ತೀನಿ ನಿಮ್ಗೆ. 136 ಸೀಟ್ ಗೆದ್ದಿದ್ದೀರಲ್ಲಪ್ಪ, ಅದು ಅಕ್ರಮ ತಾನೆ? ಡಿಸಾಲ್ವ್ ಮಾಡ್ಬಿಡಿ. ಡಿಸಾಲ್ವ್ ಮಾಡಿ. 136 ನೀವು ಸೆಟ್ ಗೆದ್ದಿದ್ರಲ್ಲ, ಅದು ಅಕ್ರಮವಾಗಿ ಗೆದ್ದಿರೋದು ನೀವು. ಅದರಲ್ಲೂ ಇದೇ ವೋಟರ್ ಲಿಸ್ಟೇ ಇದ್ದಿದ್ದು, ಸೇಮ್ ವೋಟರ್ ಲಿಸ್ಟೇ. ಎಂಪಿಗೆ ಏನಾಗಿದೆ ಸೇಮ್ ವೋಟರ್ ಲಿಸ್ಟ್. ಮಾಡ್ತೀರಾ? ಮಾಡಲ್ಲ. ನಾನು ಹೇಳೋದು ನಿಮ್ ಸಂವಿಧಾನದ ಮೇಲೆ ನಂಬಿಕೆನೇ ಇಲ್ಲಲ್ಲ ನಿಮ್ಗೆ. ಅಂಬೇಡ್ಕರ್ ಬರೆದಂತ ಸಂವಿಧಾನ ಬಗ್ಗೆ ನಂಬಿಕೆನೇ ಇಲ್ಲ ನಿಮ್ಗೆ. ಸಂವಿಧಾನದಲ್ಲಿ ಕ್ಲಿಯರ್ ಆಗಿ ಹೇಳಿದೆ, ನೋಡಪ್ಪ ನೀನ್ ಏನನ ಅಕ್ರಮ ಆಗಿದ್ರೆ ಇವ್ರ ಏನೋ ರಾಜನಾರಾಯಣ್ 45 ದಿನದೊಳಗಡೆ ತಾನೇ ಅರ್ಜಿ ಹಾಕಿದವರು. ರಾಜನಾರಾಯಣ್ ಯಾವ ಕಾಲದವರು? ಹಳೆಯ ಕಾಲದವರು. ಅವಾಗೇ 45 ದಿನ ಅಂತ ಕಾನೂನು ಅವ್ರಿಗೆ ಗೊತ್ತೈತೆ, ನಿಮಗ್ ಗೊತ್ತಿಲ್ವಾ ಕಾನೂನು? ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ? ಮಾದೇವಪುರದಲ್ಲಿ ಎಲೆಕ್ಷನ್ಗೆ ಹೋಗಿ ಯಾಕೆ ಕೊಟ್ಟಿಲ್ಲ? ಗಾಂಧಿನಗರದಲ್ಲಿ ಯಾಕೆ ಕೊಟ್ಟಿಲ್ಲ? ಸರ್ವಜ್ಞ ನಗರ ಇವಾಗ ಹೇಳಿದ್ನಲ್ಲ, ಅಲ್ಲಿ ಕಾಂಗ್ರೆಸ್ ವೋಟ್ ಜಾಸ್ತಿ ಆಗ್ಬಿಟ್ಟಿದೆ. ಸಡನ್ ಆಗಿ 13,000 ಚಿಲ್ಲರೆ ವೋಟ್ ಜಾಸ್ತಿ ಆಗಿದೆ. ಟೋಟಲಿ 13,043 ವೋಟ್ ಜಾಸ್ತಿ ಆಗಿದೆ ಸರ್ವಜ್ಞ ನಗರ. ಹೆಂಗ್ ಬಂತು 13,043?